ಕನ್ನಡದಲ್ಲಿ ಚಿಹ್ನೆ ಹಾಗೆ ಅಂತೀವಿ, ಗುರ್ತು ಹಾಗೆ ಅಂತೀವಿ. ಈಗ ಓಂಕಾರ, ಓಂ ಹಾಗೆ ಅಂತ ಒಂದು ಮಂತ್ರ. ಆ ಓಂಕಾರ ಅದನ್ನು ನೋಡಿದ ತಕ್ಷಣನೇ ನಿಮ್ಮ ಮನಸ್ಸಲ್ಲಿ ಒಂದು ಪವಿತ್ರ ಭಾವನೆ, ಒಂದು ಆಧ್ಯಾತ್ಮದ ಭಾವನೆ ನಿಮ್ಮಲ್ಲಿ ಉಕ್ಕತ್ತೆ. ಸ್ವಸ್ತಿಕ್ ಸಿಂಬಲ್ ಅದನ್ನು ನೋಡಿದ ತಕ್ಷಣನೇ ನಿಮ್ಮ ಮನಸ್ಸಲ್ಲಿ ಒಂದು ಭಾವನೆ ಬದಲಾವಣೆ ಆಗತ್ತೆ. ದೇವಸ್ಥಾನದ ಗೋಪುರ ಅದು ಒಂದು ಚಿಹ್ನೆ, ಹೆಂಗಸು ಅದು ಒಂದು ಚಿಹ್ನೆ, ಗಂಡಸು ಅದು ಒಂದು ಚಿಹ್ನೆ. ಹೀಗೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರೋದೆಲ್ಲ ಚಿಹ್ನೆಗಳೇ. ಅವುಗಳನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ಬದಲಾವಣೆ ಆಗುತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನೀವು ಬಸ್ನಲ್ಲೋ, ಕಾರಲ್ಲೋ ಅಥವಾ ನಡ್ಕೊಂಡು ಯಾವುದೋ ಒಂದು ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಕ್ರಿಶ್ಚಿಯನ್ ಚರ್ಚ್ ಬಂತು ಅಂತ ಇಟ್ಕೊಳ್ಳಿ. ಹಿಂದೂವಾಗಿ ಆ ಕ್ರಿಶ್ಚಿಯನ್ ಚರ್ಚ್ ಮೇಲೆ ನಮಗೆ ಯಾವ ಅಭಿಮಾನವೂ ಇಲ್ಲ, ಅಭಿಲಾಷೆಯೂ ಇಲ್ಲ, ಆಕಾಂಕ್ಷೆಯೂ ಇಲ್ಲ. ಹಿಂದೂವಾದ ಒಬ್ಬನಿಗೆ ಅವ ಹೋಗೋ ದಾರಿಯಲ್ಲಿ ಒಂದು ದೇವಸ್ಥಾನ ಅವನ ಕಣ್ಣಿಗೆ ಕಂಡ್ರೆ ಅವನ ದೇವಸ್ಥಾನದ ಒಳಗಡೆ ಹೋಗ್ತಾನೋ ಇಲ್ವೋ ಅವನ ಭಾವನೆ ಕೈ ಮುಗಿ ಅಂತ ಹೇಳತ್ತೆ. ಹಿಂಗಂತಾನ, 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 ಏನೋ ಒಂದು ಭಾವನೆಯನ್ನು ಬದಲಾಯಿಸಿ ಅದಕ್ಕೆ ಮರ್ಯಾದೆ ಕೊಡ್ತಾನ ಆ ಗೋಪುರವನ್ನು ನೋಡಿದ ತಕ್ಷಣ. ಯಾರೋ ಒಂದು ದೊಡ್ಡ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ, ಸನ್ಯಾಸಿನೋ ಅಥವಾ ಸ್ವಾಮಿಗಳೋ ಬಂದಾಗ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಲ್ಲಿ ಒಂದು ಮರ್ಯಾದೆ, ಒಂದು ಭಾವನೆ ಬದಲಾವಣೆ ಆಗುತ್ತೆ. ಆ ದೇವಸ್ಥಾನದ ಗೋಪುರ ನಿಮ್ಮನ್ನು ಕರೆದುಬಿಟ್ಟು ಅಪ್ಪ ನಂಗೆ ನಮಸ್ಕಾರ ಮಾಡು ಹಾಗಂತೇನು ಕೇಳೋದಿಲ್ಲ. ಆದರೆ ನಿಮ್ಮ ಸಬ್ಕಾನ್ಶಿಯಸ್ ಅದರೊಳಗಡೆ ಆ ಗೋಪುರಕ್ಕೆ ಅಂತ ಒಂದು ಮರ್ಯಾದೆ ಕೊಟ್ಟಿರ್ತೀರಾ, ಒಂದು ಬೆಲೆ ಕೊಟ್ಟಿರ್ತೀರಾ. ಆ ಮರ್ಯಾದೆ ಬೆಲೆ ನಿಮಗೆ ಗೊತ್ತಿಲ್ಲದೇನೆ ಸಬ್ಕಾನ್ಶಿಯಸ್ ಇಂದ ನಿಮ್ಮನ್ನ ಏನಾದ್ರು ಒಂದು ಮಾಡು ಅಂತ ಹೇಳುತ್ತೆ. ಅಥವಾ ಗುಡಿ ನೋಡಿದ ತಕ್ಷಣ ನಾನು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಸಕ್ಸಸ್ ಆಗಲಿ ಭಗವಂತ ಒಳ್ಳೇದು ಮಾಡು ಅಂತ ದೇವ್ರನ್ನ ಕೇಳ್ಕೊತೀವಿ. ಸೊ ಇದನ್ನ ಯಾಕೆ ಇಲ್ಲಿ ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಂದು ಸಿಂಬಲ್ಗೂ ಒಂದು ಅರ್ಥ ಇದೆ. ನೀವು ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಕೂಲ್ ಝೋನ್ ಹಾಗೆ ಅಂತ ಬೋರ್ಡ್ ಹಾಕಿರ್ತಾರೆ. ಒಂದು ಮಗು 2 ಜಡೆ ಹಾಕೊಂಡು ತೋಳಲ್ಲಿ ಒಂದು ಬ್ಯಾಗನ್ನ ನೇತ ಹಾಕೊಂಡಿರೋ ಒಂದು ಸಿಂಬಲ್ಲು. ಅದನ್ನ ನೋಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಾನು ಏನು ಸ್ಪೀಡ್ ಹೋಗ್ತಿದ್ದೆ 60, 70, 90, 100 ಕಿಲೋಮೀಟರ್ ಸ್ಪೀಡು, ಸಡನ್ ಆಗಿ ಬ್ರೇಕ್ ಮೇಲೆ ಕಾಲಿಟ್ಟು ಕ್ಲಚ್ ಅನ್ನ ಹಿಡಿದು ಗೇರನ್ನ ಬೇರೆ ಕಡೆಗೆ ಹಿಡಿದು ನಾನು ನನ್ನ ಸ್ಪೀಡ್ ಅನ್ನ ಕಡಿಮೆ ಮಾಡ್ತೀನಿ. ಹಾಗೆ ರೈಲ್ವೆ ಗೇಟು, ಆ ರೈಲ್ವೆ ಗೇಟ್ ಬಂದಾಗ ನಮಗೆ ಗೊತ್ತಿಲ್ಲದೇನೆ ಗೇಟ್ ಹಾಕಿದೆಯೋ ಇಲ್ಲವೋ ಅಂತ ನೋಡ್ತೀವಿ. ಇನ್ ಕೇಸ್ ಏನಾದ್ರು ರೈಲ್ವೆ ಗೇಟ್ ಇದ್ದ ಪಕ್ಷದಲ್ಲಿ ಆಟೋಮೆಟಿಕ್ ಆಗಿ ಸ್ಪೀಡ್ ಕಮ್ಮಿ ಆಗುತ್ತೆ. ಒಂದು ರೋಡ್ ಹಂಪು ಸಿಂಬಲ್ ಹಾಕಿರ್ತಾರೆ, ನಾವು ಹುಷಾರಾಗಿ ಗಾಡಿಯನ್ನ ಬಿಡ್ತೀವಿ. ಸೊ ನಮ್ಮ ಮನಸ್ಸು ಆ ಸಿಂಬಲ್ ಅರ್ಥಕ್ಕೆ ಸ್ಪಂದಿಸಿ ನಮ್ಮ ಭಾವನೆಗಳನ್ನು ಬದಲಾವಣೆ ಮಾಡಿ ನಾವು ಹುಷಾರಾಗಿರೋಂಗೆ ಮಾಡುತ್ತೆ. ಸೊ ಇಲ್ಲಿ ಏನು ಹೇಳಕ್ ಬರ್ತೀನಿ ಅಂತಂದ್ರೆ, ಯಾವುದೇ ಒಂದು ಚಿಹ್ನೆಗೂ ಒಂದು ಮರ್ಯಾದೆ. ಈಗ ಹೆಂಗಸು ಕತ್ತಲ್ಲಿ ತಾಲಿ ಹಾಕೋತಾಳೆ, ತಾಲಿ ಹಾಕ ಕಟ್ಟಬೇಕು, ದುಡ್ಡು ಜಾಸ್ತಿ ಇದೆ ಅಂತ ಚಿನ್ನದಲ್ಲಿ ತಾಲಿ ಹಾಕೋಬೇಕು ಅಂತ ಏನಾದ್ರು ಪದ್ಧತಿ ಇದೆಯೇ? ಅರಿಶಿಣದ ಕೊಂಬನ್ನು ಹಾಕೊಂಡ್ರು ಅದು ಕೂಡ ಒಂದು ಪವಿತ್ರತೆಯನ್ನು ನಿಮಗೆ ಕೊಡುತ್ತೆ. ಅಂದರೆ ಗಂಡಸರು ಜನಿವಾರ ಹಾಕೋತಾರೆ, ಹೆಂಗಸರು ತಾಲಿಯನ್ನ ಕಟ್ಕೋತಾರೆ. ಜನಿವಾರ ಹಾಕೊಂಡ್ರು, ಆ ತಾಲಿಯನ್ನ ಹಾಕೊಂಡ್ರು, ಅದಕ್ಕೆ ಒಂದು ಮರ್ಯಾದೆ ನಾವು ಕೊಡ್ತೀವಿ. ಅದರ ಅರ್ಥ ನಿಮಗೆ ಗೊತ್ತಾದ್ರೆ ಮಾತ್ರ ಮರ್ಯಾದೆ ಕೊಡ್ತೀರಾ. ಹೆಂಗಸರಿಗೆ ತಾಲಿ ಅಂತನ್ನೋದು ಬೇಲಿ. ಆ ತಾಲಿ ಅಂತನ್ನೋದು ಗಂಡಸರು ಅದನ್ನು ನೋಡಿದಾಗ ಅವರ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ, ಓ ಹೆಂಗಸತ್ರ ನಾವು ಹುಷಾರ ನಡ್ಕೋಬೇಕು, ಮದುವೆ ಆಗಿದೆ ಹೆಂಗಸಿಗೆ, ನಾವು ಏನಾದ್ರೂ ಏರುಪೇರು ಮಾಡಿದ್ರೆ ನಂಗೆ ಧರ್ಮ ಏಟು ಸಿಗತ್ತೆ ಅಂತ ಅನ್ನೋ ಭಯ ಸೃಷ್ಟಿಯಾಗತ್ತೆ.
ಸೊ ಹೀಗೆ ಪ್ರತಿಯೊಂದು ಚಿಹ್ನೆ ಕೂಡ ನಮ್ಮ ಜೊತೆಗೆ ಮಾತಾಡುತ್ತೆ. ಈ ರೇಖಿ ಸಿಂಬಲ್ ಹೇಗೆ ನಮ್ಮ ಜೊತೆ ಮಾತಾಡುತ್ತೆ, ಹೇಗೆ ಅದು ಕೆಲಸ ಮಾಡುತ್ತೆ